ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಸೊ ಆಗಸ್ಟ್ ತಿಂಗಳ ಸ್ಪರ್ಧಾರಿವು ಮ್ಯಾಗ್ಝಿನಲ್ಲಿ ಫಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಭಾರತದ 45ನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ. ಸೊ 45ನೇಯ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಕ್ಕೆ ಈ ನಮ್ಮ ಉತ್ತರ ಪ್ರದೇಶದ ವಾರಣಾಸಿಯ ಸಾರಾನಾಥದ ಪ್ರಾಚೀನ ಬೌದ್ಧ ತಾಣ ಏನಾಗಿರ್ತದ, ಈ ಒಂದು ವಿಶ್ವ ಪಾರಂಪರಿಕ ತಾಣ ಅಂತಂತಂದು ಅಧಿಕೃತವಾಗಿ ಘೋಷಣೆ ಆಗಿರ್ತದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ನಾವು ಇವತ್ತಿನ ಈ ಒಂದು ಆರ್ಟಿಕಲಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಇದು ದಕ್ಷಿಣ ಕೊರಿಯಾದ ಬೂಸಾನ್ ನಗರದಲ್ಲಿ ನಡೆದ ಯುನೆಸ್ಕೋ ವಿಶ್ವ ಪಾರಂಪರ್ಯ ಸಮಿತಿಯ 48ನೇ ಅಧಿವೇಶನ ಆಗಿರ್ತದೆ ನೋಡಿ. ಸೊ ಇದು ಎಷ್ಟನೇ ಅಧಿವೇಶನ ಅಂತಂದ್ರೆ 48ನೇ ಅಧಿವೇಶನ ಆಗಿರ್ತದೆ. ಎಲ್ಲಿ ನಡೀತಪ್ಪ ಅಂತಂದ್ರೆ ದಕ್ಷಿಣ ಕೊರಿಯಾದ ಬೂಸಾನ್ ನಗರದಲ್ಲಿ ಈ ಒಂದು ಯುನೆಸ್ಕೋ ಅಧಿವೇಶನ ನಡೀತದ. ಸೊ ಇದು ನಮ್ಮ ಒಂದು ಭಾರತದ 45ನೇ ವಿಶ್ವ ಪಾರಂಪರಿಕ ತಾಣ ಆಗಿರ್ತದೆ. ಯಾವುದು? ಸಾರನಾಥ ತಾಣ. ಸೊ 48ನೇ ಅಧಿವೇಶನ ದಕ್ಷಿಣ ಕೊರಿಯಾದಲ್ಲಿ ನಡೆದಿರ್ತದ. ಮತ್ತೆ 45ನೇ ವಿಶ್ವ ಪಾರಂಪರಿಕ ತಾಣ ಈ ಸಾರನಾಥದ ವಾರಣಾಸಿಯಲ್ಲಿರ್ತಕ್ಕಂಥ ಸಾರನಾಥ ಬೌದ್ಧ ತಾಣ ಆಗಿರ್ತದೆ ನೋಡಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನು ನಾವು ನೋಡೋಣ. ಸೊ ಸಾರನಾಥ ಬೌದ್ಧ ತಾಣದ ಪ್ರಮುಖ ಅಂಶಗಳು. ಸೊ ಸಾರನಾಥ ಈ ಒಂದು ತಾಣ ಸೇರ್ಪಡೆಯೊಂದಿಗೆ ಭಾರತವು ವಿಶ್ವ ಪಾರಂಪರಿಕ ತಾಣ ಹೊಂದಿರತಕ್ಕಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ 6ನೇ ಸ್ಥಾನವನ್ನ ಪಡೆದಿರ್ತದೆ ಮತ್ತು ಏಷ್ಯಾ ಪೆಸಿಫಿಕ್ ವಲಯದಲ್ಲಿ 2ನೇ ಸ್ಥಾನವನ್ನ ಹೊಂದಿದೆ ನೋಡಿ. ಜಾಗತಿಕವಾಗಿ ಯುನೆಸ್ಕೋ ಪಾರಂಪರಿಕ ತಾಣಗಳಲ್ಲಿ 6ನೇ ಸ್ಥಾನವನ್ನು ಹೊಂದಿರ್ತದೆ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ. ಸೊ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ 2ನೇ ಸ್ಥಾನವನ್ನ ಹೊಂದಿರ್ತದ. ಸೊ 1998 ಜುಲೈ 3ರಂದು ಸಾರನಾಥವನ್ನ ಭಾರತದ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿರ್ತದ. ಸೊ 1998ಕ್ಕೆ ಏನ್ ಮಾಡ್ತಾರ, ಈ ಸಾರನಾಥ ಒಂದು ಭಾರತದ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಇದನ್ನ ಸೇರಿಸಲಾಗಿರ್ತದ. ಬಟ್ ಇದನ್ನ 28 ವರ್ಷಗಳ ನಂತರ ಇದನ್ನ ಅಧಿಕೃತವಾಗಿ ಮಾನ್ಯತೆಯನ್ನ ದೊರಕಿರ್ತದ ನೋಡಿ. ತಿಳಿತಾ? ಸೊ ಯಾವುದೇ ಒಂದು ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಸೇರ್ಪಡೆ ಆಗ್ಬೇಕಾದಂತಹ ತಾಣಗಳಿದ್ರೆ ಅವುಗಳನ್ನ ಅಧಿಕೃತವಾಗಿ ಏನ್ ಮಾಡ್ಬೇಕು, ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಿರ್ತಾರಲ್ಲ ಅಂಥವುಗಳನ್ನ ಮಾತ್ರ ಏನ್ ಮಾಡ್ತಾರ, ಯುನೆಸ್ಕೋ ಪಾರಂಪರಿಕ ತಾಣ ಅಂತಂದು ಘೋಷಣೆಯನ್ನ ಮಾಡ್ತಾರೆ ನೋಡಿ. ಸೊ ನೆಕ್ಸ್ಟ್ ಈ ಚೌಖಂಡಿ ಸ್ತೂಪ ಮತ್ತು ಸಾರನಾಥ ಪುರಾತತ್ವ ಅವಶೇಷಗಳು ಎಂಬ 2 ಪ್ರಮುಖ ಭಾಗಗಳು ಒಳಗೊಂಡಿರ್ತವ. ಸೊ ಅದನ್ನ ಸರಣಿ ಆಸ್ತಿ ಅಂತಂದು ಕೂಡ ವರ್ಗೀಕರಿಸಲಾಗಿರ್ತದ. ಸೊ ನೋಡಿ, ಗೌತಮ ಬುದ್ಧರವರು 6ನೇ ಶತಮಾನದಲ್ಲಿ ಈ ಒಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪ್ರಥಮ 5 ಜನ ಶಿಷ್ಯರು ಅಥವಾ ಪಂಚಭಿಕ್ಕುಗಳನ್ನ ಕರೆದುಕೊಂಡು ಹೋಗಿ ಏನ್ ಮಾಡ್ತಾರ, ಪ್ರಥಮ ಉಪದೇಶವನ್ನ ನೀಡಿರ್ತಾರ. ಸೊ ಇದಕ್ಕೆ ನಾವೇನ್ ಕರಿತೀವಿ, ಧರ್ಮಚಕ್ರ ಪ್ರವರ್ತನ ಅಂತಂದು ಕರಿತೀವಿ ನೋಡಿ. ಓಕೆ, 5 ಜನ ಶಿಷ್ಯರನ್ನ ಈ ಒಂದು ಪ್ರಥಮ ಉಪದೇಶವನ್ನ ನೀಡಿರ್ತಾರೆ. ಯಾರು? ಗೌತಮ ಬುದ್ಧರವರು. ಸೊ ಅದಕ್ಕೆ ನಾವು ಧರ್ಮಚಕ್ರ ಪ್ರವರ್ತನ ಅಂತಂದು ಕರಿತೀವಿ. ಸೊ ನೋಡಿ, ಭಾರತದ 68 ತಾಣಗಳು ತಾತ್ಕಾಲಿಕ ಪಟ್ಟಿಯಲ್ಲಿವೆ. ಯಾವುದೇ ತಾಣವನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸುವ ಮೊದಲು ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸುವುದು ಕಡ್ಡಾಯ. ಈಗ ತಾನೇ ಹೇಳಿದೆ. ಓಕೆ, ಸೊ ಇದು ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿರ್ಬೇಕು. ಇಲ್ಲಿ ನೋಡಿ, ಸಾರನಾಥದ ಪ್ರಮುಖ ಸ್ಮಾರಕ ಮತ್ತು ಪುರಾತತ್ವ ಲಕ್ಷಣಗಳ ಬಗ್ಗೆ ನೋಡೋಣ. ಸೊ ಸಿಂಹ ಲಾಂಛನ. ಸಾರನಾಥ ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿರ್ತಕ್ಕಂಥ 4 ಸಿಂಹಗಳ ಶಿಲ್ಪವನ್ನು 1950 ಜನವರಿ 26ರಂದು ಭಾರತ ರಾಷ್ಟ್ರ ಲಾಂಛನ ಅಂತಂದು ಘೋಷಣೆ ಮಾಡಲಾಗ್ತದೆ. ಸೊ ಇದು ಆ ಒಂದು ಏನು ಲಾಂಛನ ಇರ್ತದಲ್ಲ, ಅಲ್ಲಿ 24 ಗೆರೆ, ಅಶೋಕ ಚಕ್ರ ಇರ್ತದಲ್ಲ ಅಲ್ಲಿ 24 ಗೆರೆಗಳನ್ನ ಅದು ಹೊಂದಿರ್ತದ. ಸೊ ಅದೇ ರೀತಿ ಈ ಧಮ್ಮೆಕ್ ಸ್ತೂಪ, ಇದು ಗುಪ್ತರ ಕಾಲದ ಒಂದು ನಿರ್ಮಾಣವಾಗಿರ್ತಕ್ಕಂತಹ ಬುದ್ಧನ ಪ್ರಥಮ ಉಪದೇಶವನ್ನು ನೀಡಿದ ನಿಖರವಾದ ಭೌಗೋಳಿಕ ಸ್ಥಳವನ್ನ ಪ್ರತಿನಿಧಿಸ್ತದೆ ನೋಡಿ ಇದು. ಓಕೆ, ಸೊ ಬುದ್ಧನ ಪ್ರಥಮ ಉಪದೇಶ ನೀಡಿರ್ತಕ್ಕಂತಹ ನಿಖರವಾದ ಭೌಗೋಳಿಕ ಸ್ಥಳವನ್ನ ಪ್ರತಿನಿಧಿಸ್ತಕ್ಕಂಥದ್ದೇ ಈ ಧಮ್ಮೆಕ್ ಸ್ತೂಪ ಆಗಿರ್ತದೆ. ಸೊ ನೆಕ್ಸ್ಟ್ ಚೌಖಂಡಿ ಸ್ತೂಪ. ಈ ಚೌಖಂಡಿ ಸ್ತೂಪ ಏನಂತಂದ್ರೆ ಬುದ್ಧ ತನ್ನ 5 ಜನ ಹಿಂದಿನ ಸಹಚರರನ್ನು ಪುನರ್ಮಿಲನಗೊಂಡ ಸ್ಥಳದ ಸ್ಮರಣಾರ್ಥವಾಗಿ ಈ ಚೌಖಂಡಿ ಸ್ತೂಪವನ್ನ ನಿರ್ಮಿಸಲಾಗಿರ್ತದೆ. ಸೊ ಬುದ್ಧರು ಪ್ರಥಮ ಏನು ಪ್ರವಚನವನ್ನ ನೀಡಿರ್ತಾರಲ್ಲ, ಅದಾದ ನಂತರ ಮತ್ತೆ ಅವರು ಪುನರ್ಮಿಲನಗೊಂಡಿರ್ತಕ್ಕಂಥ ಸ್ಥಳಕ್ಕೆ ನಾವು ಚೌಖಂಡಿ ಸ್ತೂಪ ಅಂತಂದು ಕರಿತೀವಿ. ಸೊ ಇಲ್ಲಿ ಮೊಘಲ ದೊರೆ ಅಕ್ಬರ್ ಮತ್ತು ಹುಮಾಯೂನ್ ರವ್ರು ಏನಾಗಿರ್ತಾರ, ಭೇಟಿ ಮಾಡಿ ಈ ಚೌಖಂಡಿ ಸ್ತೂಪದ ಮೇಲ್ಭಾಗದಲ್ಲಿ ಏನ್ ಮಾಡ್ತಾರ, ಅಷ್ಟಭುಜಾಕೃತಿಯ ಗೋಪುರವನ್ನ ನಿರ್ಮಾಣ ಮಾಡಿರ್ತಾರೆ ನೋಡಿ. ಯಾರು? ಅಕ್ಬರ್ ಮತ್ತು ಹುಮಾಯೂನ್ ರವರು. ಯಾವುದ್ರ ಮೇಲೆ? ಚೌಖಂಡಿ ಸ್ತೂಪದ ಮೇಲೆ. ಸೊ ನೆಕ್ಸ್ಟ್ ಅಶೋಕನ ಇದು ರಾಜಿಕ ಸ್ತೂಪ. ಸೊ ಬುದ್ಧನ ಪವಿತ್ರ ಅವಶೇಷಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಏನ್ ಮಾಡ್ತಾರ, ಸಾಮ್ರಾಟ್ ಅಶೋಕರವರು ಏನ್ ಮಾಡ್ತಾರ, ಈ ಧರ್ಮರಾಜಿಕ ಸ್ತೂಪವನ್ನ
ನಿರ್ಮಾಣ ಮಾಡ್ತಾರೆ ನೋಡಿ. ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಎಕ್ಸಾಮ್ ಪ್ರೊಸ್ಪೆಕ್ಟಿವ್ ಆಗಿ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಧರ್ಮರಾಜಿಕ ಸ್ತೂಪ. ಸೊ ಅಶೋಕರವರು ಧರ್ಮರಾಜಿಕ ಸ್ತೂಪವನ್ನ ನಿರ್ಮಾಣ ಮಾಡ್ತಾರ. ಯಾವುದರ ಸಲುವಾಗಿ ಅಂತಂದ್ರೆ ಬುದ್ಧರ ಪವಿತ್ರ ಅವಶೇಷಗಳನ್ನ ಸಂರಕ್ಷಿಸುವ ಉದ್ದೇಶದ ಸಲುವಾಗಿ ಇವ್ರು ಏನ್ ಮಾಡ್ತಾರ, ಈ ಧರ್ಮದ ರಾಜಿಕ ಸ್ತೂಪವನ್ನ ನಿರ್ಮಾಣ ಮಾಡ್ತಾರೆ ನೋಡಿ. ಸೊ ನೆಕ್ಸ್ಟ್ ನೋಡಿ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಭಾರತದ ತಾಣಗಳ ಬಗ್ಗೆ. ಸೊ ಇದು ಪ್ರಮುಖವಾಗಿ ಭಾರತದ ವಿಶ್ವ ಪಾರಂಪರಿಕ ತಾಣಗಳಲ್ಲಿ 45 ತಾಣಗಳು ಕಂಡು ಬರ್ತವೆ. ಅದರಲ್ಲಿ ಸಾಂಸ್ಕೃತಿಕ ತಾಣಗಳು ನೋಡಿ 37 ಸಾಂಸ್ಕೃತಿಕ ತಾಣಗಳಿವೆ, ನೈಸರ್ಗಿಕ ತಾಣಗಳು 7 ಇವೆ ಮತ್ತು ಮಿಶ್ರ ತಾಣಗಳು 1 ಇದೆ. ಟೋಟಲ್ ಆಗಿ 45 ತಾಣಗಳು. ಸೊ ನೈಸರ್ಗಿಕ ತಾಣಗಳ ಬಗ್ಗೆ ನೋಡೋಣ. 7 ಯಾವ್ಯಾವ ಅಂತಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ್ ರಾಷ್ಟ್ರೀಯ ಉದ್ಯಾನವನ, ಪಶ್ಚಿಮ ಘಟ್ಟಗಳು, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ವ್ಯಾಲಿ ಆಫ್ ಫ್ಲವರ್ಸ್ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಇವು 7 ನೈಸರ್ಗಿಕ ತಾಣಗಳು ಅಂತಂದು ಕರಿತೀವಿ. ಮತ್ತು ಮಿಶ್ರ ತಾಣ ಅಂತಂದ್ರೆ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಆಗಿರ್ತದೆ. ಸೊ ಮೊಟ್ಟ ಮೊದಲ ಬಾರಿಗೆವಾಗಿ ಸಾಂಸ್ಕೃತಿಕ ತಾಣಗಳು 37 ಇವೆಲ್ಲ, ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇರ್ತಕ್ಕಂತಹ ಈ ಒಂದು ತಾಣಗಳು ಯಾವ್ಯಾವ ಭಾರತದ ಅಂತಂದ್ರೆ 1983ರಲ್ಲಿ ಆಗ್ರಾ ಕೋಟೆ, ಅಜಂತಾ ಗುಹೆ, ಎಲ್ಲೋರಾ ಗುಹೆ ಮತ್ತು ತಾಜ್ ಮಹಲ್ ಆಗಿರ್ತಾವ ನೋಡಿ. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇತ್ತೀಚೆಗೆ ಸೇರ್ಪಡೆ ಆಗಿರ್ತಕ್ಕಂತಹ ಭಾರತದ ತಾಣಗಳು. ಸೊ 40ನೇದು ಧೋಲ್ವೀರ ಹರಪ್ಪ ನಗರ ಗುಜರಾತ್ನಲ್ಲಿ ಕಂಡು ಬರ್ತದೆ, 2021ರಲ್ಲಿ ಆಗಿರ್ತದೆ. ಮತ್ತು ಶಾಂತಿನಿಕೇತನ 41ನೇದು 2023, ಹೊಯ್ಸಳ ದೇವಾಲಯ 42ನೇದು 2023, ಚೆರೆಡಿಯೋ ಮೊಯ್ಡಮ್ ಅಸ್ಸಾಂ ರಾಜ್ಯದಲ್ಲಿ ಮೊಯ್ಡಮ್ಗಳು ಕಂಡು ಬರ್ತವೆ 43ನೇದು 2024ರಲ್ಲಿ. ಮತ್ತೆ ಮರಾಠ ಸೇನಾ ತಾಣ ಇದು 44ನೇದು 2025ರಲ್ಲಿ. ಇದನ್ನ ಏನ್ ಮಾಡ್ತಾರೆ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಿರ್ತಾರೆ. ಸೊ ಇದಿಷ್ಟು ಬಂದ್ಬಿಟ್ಟು ಈ ಒಂದು ಭಾರತದ 45 ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದ ಆರ್ಟಿಕಲ್ಗಳಾಯ್ತು. ಸೊ ಕರ್ನಾಟಕದಲ್ಲಿರ್ತಕ್ಕಂತಹ ಈ ಒಂದು ಯುನೆಸ್ಕೋ ಪಾರಂಪರಿಕ ತಾಣದ ಎಷ್ಟು ತಾಣಗಳಿವೆ ಅಂತಂದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂತಹ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ನ ಮಾಡಿ. ಥ್ಯಾಂಕ್ ಯು.